TV46 ಮಲೆನಾಡು ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಜೈ ಮಂಜುನಾಥ್. ನೀವೆಲ್ಲ ಡ್ರೋನ್ ಪ್ರತಾಪ್ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ಮಾಡಿದಂಥ ಡ್ರೋನ್ ಪ್ರತಾಪ್ ಬಗ್ಗೆ ತಾವೆಲ್ಲರೂ ಕೂಡ ಕೇಳಿದಿರಿ. ಡ್ರೋನ್ನ ತಯಾರು ಮಾಡಿ ಇಡೀ ರಾಜ್ಯದಲ್ಲಿ ಸುದ್ದಿ ಆದರು. ಸೊ ಅದೇ ರೀತಿ ನಮ್ಮ ಊರಿನ ಒಂದು ಪ್ರತಿಭೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸುಳ್ಳಕ್ಕಿ ಗ್ರಾಮದ SK ಪರಮೇಶ್ ಮತ್ತು ಜ್ಯೋತಿ ಪರಮೇಶ್ ಅವರ ಮಗ ಸೋನಿತ್ ಪಿ ಗೌಡ ಇವರು 9ನೇ ತರಗತಿಯಲ್ಲಿ ರೋಟರಿ ಆಂಗ್ಲ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಅವರು ತಮ್ಮ ಪರಿಶ್ರಮದಿಂದ ಒಂದು ಡ್ರೋನ್ನ ತಯಾರು ಮಾಡಿ ಮೊನ್ನೆ ಆಗಸ್ಟ್ 15ರಂದು ರಾಷ್ಟ್ರಧ್ವಜಾರೋಹಣ ಆಯಿತು. ಆ ಸಂದರ್ಭದಲ್ಲಿ ಆ ರಾಷ್ಟ್ರಧ್ವಜ ಹಾರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪುಷ್ಪಾರ್ಚನೆಯ ಡ್ರೋನ್ ಮುಖಾಂತರ ಮಾಡೋದ್ರ ಮುಖಾಂತರ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ರು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೋನಿತ್ ಪಿ ಗೌಡರೇ, ನಿಮಗೆ ನಮಸ್ಕಾರ. ಹಾಗೆಯೇ ಅವರ ಫಾದರ್ ಕೂಡ ಇಲ್ಲಿದ್ದಾರೆ, SK ಪರಮೇಶ್ ಅವರು. ಸರ್, ನಿಮಗೂ ಕೂಡ ನಮಸ್ಕಾರ. ಈಗ ನಾನು ಸೋನಿತ್ ಪಿ ಗೌಡ ಅವರಿಗೆ ಯಾವ ರೀತಿ ಈ ಒಂದು ಡ್ರೋನನ್ನು ಮಾಡೋದಕ್ಕೆ ಅವರಿಗೆ ಯಾಕೆ ಅನ್ನಿಸ್ತು, ಇದರ ಸ್ಫೂರ್ತಿ ಏನು ಅಂತಕ್ಕಂಥ ವಿಷಯಗಳನ್ನು ನಾನು ಕೇಳ್ತೀನಿ. ಸೋನಿತ್ ಅವರೇ, ಯಾವ ರೀತಿ ಈಗ ನಿಮಗೆ ಇದನ್ನು ಡ್ರೋನ್ನ ಮಾಡಬೇಕು ಅಂತ ಮನಸ್ಸಿಗೆ ಬಂತು? ಸರ್, ನನ್ನ 6th ಸ್ಟ್ಯಾಂಡರ್ಡ್ ಇದ್ದಾಗ ಕೊರೋನಾ ಟೈಮಲ್ಲಿ ನಮಗೆ ಹಾಲಿಡೇಸ್ ಇತ್ತು. ಲಾಕ್ಡೌನ್ ಟೈಮಲ್ಲಿ ಹಾಲಿಡೇಸ್ 5th ಮತ್ತು 6th 5th 6th ನನಗೆ ಈ ವರ್ಕಿಂಗ್ ಮಾಡಲ್ಸ್ ಮಾಡೋದ ಮೇಲೆ ಸಖತ್ತು ಇಂಟ್ರೆಸ್ಟ್ ಇತ್ತು. ಹಾಗೆ ಯೂಟ್ಯೂಬಲ್ಲಿ ನಾನು ನೋಡ್ತಾ ಡ್ರೋನ್ ಮಾಡೋದನ್ನು ತುಂಬ ವೀಡಿಯೋಸ್ಗಳು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಈಗ ಡ್ರೋನ್ ಮೇಲೆ ಸಖತ್ತು ಅಟ್ರಾಕ್ಟಿವ್ಸ್ ಜಾಸ್ತಿ ಆಯ್ತು ನನಗೆ. ನಾನು ಯಾಕೆ ಡ್ರೋನ್ ಮಾಡ್ಬಾರ್ದು ಅಂತ 6th ಸ್ವಲ್ಪ ಯೋಚನೆ ಮಾಡಿದೆ. ನಮ್ಮ ಪೇರೆಂಟ್ಸ್ನ ಕೇಳಿದೆ, ನಾನು ಡ್ರೋನ್ ಮಾಡ್ತೀನಿ, ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಕೊಡ್ತೀನಿ ಅಂತ. ನಮ್ಮ ಪೇರೆಂಟ್ಸ್ ಅವ್ರು ಹೇಳಿದ್ರು, ಒಂದು ಮೆಚುರಿಟಿ ಟೈಮ್ ಬರಲಿ, ಒಂದು 8th ಸ್ಟ್ಯಾಂಡರ್ಡ್ವರೆಗೂ ಬಾ ನೀನು, ಆಮೇಲೆ ಅಲ್ಲ 8th ಸ್ಟ್ಯಾಂಡರ್ಡ್ ಬಂದಮೇಲೆ ನಿಮಗೆ ಕೊಡ್ತೀನಿ ನಾನು ದುಡ್ಡನ್ನ, ಅಲ್ಲಿವರೆಗೂ ನೀನು ಒಂದು ಸ್ವಲ್ಪ ಮೆಚುರಿಟಿ ಇರೋದಿಲ್ಲ, ಮಾಡು 8th ಸ್ಟ್ಯಾಂಡರ್ಡ್ ಬಂದಮೇಲೆ ಅಂತ ಅಂದರು. ನಾನು 6th ಸ್ಟ್ಯಾಂಡರ್ಡಿಂದಾನೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವ್ಯಾವ ಪಾರ್ಟ್ಸ್ ಬೇಕು. ಹಾಗೆ ನನಗೆ ಡ್ರೋನ್ ಬಗ್ಗೆ ಐಡಿಯಾ ಇರಲಿಲ್ಲ. ಡ್ರೋನ್ ಬಗ್ಗೆ ಹೆಂಗೆ ಮದರ್ ಬೋರ್ಡ್ನ ಹೆಂಗೆ ಪ್ರೋಗ್ರಾಮಿಂಗ್ ಮಾಡೋದು, ಯಾವ್ಯಾವ ಥರ ಪಾರ್ಟ್ಸ್ ಬೇಕು, ಡ್ರೋನ್ ಒಂದು ಸ್ಟೇಬಲ್ ಆಗಿ ಒಂದು ಫ್ಲೈ ಆಗಬೇಕಂದ್ರೆ ಯಾವ್ಯಾವ ಥರ ಪ್ರೋಗ್ರಾಮಿಂಗ್ ಮಾಡಬೇಕು, ಅವನ್ನೆಲ್ಲ ನಾನು ಆವಾಗಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 8th ಸ್ಟ್ಯಾಂಡರ್ಡಲ್ಲಿ ನಾನು ನಮ್ಮ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟರು, ಮಾಡು ಅಂತ ಅಮೌಂಟ್ ಕೊಟ್ಟರು. ಆಮೇಲೆ ನಾನು ಒಂದೊಂದು ಪಾರ್ಟ್ಸ್ನು ಚೈನಾ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ನ ಆಮೇಲೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಎಲ್ಲ ಒಂದೊಂದು ಸ್ಕ್ರೂ, ಒಂದೊಂದು ಫ್ರೇಮು, ಮೋಟರು, ಆಮೇಲೆ ESC ಇವೆಲ್ಲದನ್ನೂ ಅಸೆಂಬಲ್ ಮಾಡಿ ನಾನೇ ಸ್ವಂತ ಓನಾಗಿ ಪ್ರೋಗ್ರಾಮಿಂಗ್ ಮಾಡಿ ಸಕ್ಸಸ್ಫುಲ್ಲಾಗಿ ಡ್ರೋನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯವರ ಪ್ರೋತ್ಸಾಹ ಯಾವ ರೀತಿ ಸಿಕ್ತು? ಮತ್ತು ಪರಮೇಶ್ವರು ಕೂಡ ನಿಮ್ಮ ತಂದೆ ಇದ್ದಾರೆ, ಅವ್ರಿಗೂ ಕೂಡ ಮಾತಾಡಿಸ್ತೀನಿ. ಈಗ ಕೆಲವು ಮಕ್ಕಳು ಈ ರೀತಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಾಗ ಏನೋ ಒಂದು ಕಾನ್ಫಿಡೆನ್ಸ್ ಬರಬೇಕು ಪೋಷಕರಿಗೆ, ಇಲ್ಲ ನನ್ನ ಮಗ ಇದನ್ನು ಮಾಡ್ತಾನೆ ಅಂತ. ನಿಮಗೆ ಯಾವ ರೀತಿ ಅನ್ನಿಸ್ತು ಪರಮೇಶ್ವರ? ಫಸ್ಟು ಕೇಳಿದ್ನಲ್ಲ, ಆವಾಗ ನಮಗೆ ಖುಷಿ ಆಯಿತು, ಏನೋ ಮಾಡ್ತಾನೆ. ಯಾಕೆಂದರೆ ಕೊರೋನಾ ಟೈಮ್ನಲ್ಲಿ ಮನೇಲೇ ಇದ್ದಾನೆ, ಬೇರೆ ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ. ಮಾಡಪ್ಪ ನೋಡೋಣ ಅಂತ ಸುಮ್ಮನಿದ್ದು ಲಾಸ್ಟ್ ಇಯರಲ್ಲಿ ಮಾಡು ಅಂತೇಳಿ ಅಮೌಂಟ್ ಎಲ್ಲ ಕೊಟ್ಟಾದ್ಮೇಲೆ ಅವನು ಎಲ್ಲ ಸ್ಪೇರ್ಗಳೆಲ್ಲ ಬುಕ್ ಮಾಡಿ ತರಿಸಿ ನಾವು ಅವನಿಗೆ ಬೇರೆ ಏನು ಹೇಳಕ್ಕೆ ಹೋಗಲಿಲ್ಲ. ಅವನು ಏನು ಇಚ್ಛೆ ಇದೆ ಅವನ ಹತ್ರ ಮಾಡಲಿ, ಅವನನ್ನು ಸುಮ್ಮನೆ ಆಗ್ಬಿಟ್ವಿ. ಅವನು ಇದನ್ನು ಮಾಡ. ಸೋನಿತ್, ಈಗ ಈ ಡ್ರೋನ್ನ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಯಿತು? ಸರ್, ನಾನು ಇದು ಎಲ್ಲ ಪಾರ್ಟ್ಸ್ನು ಒಂದೇ ಸರಿ ತರಿಸಿದ್ರೆ ಒಂದು 2 months, ಜಾಸ್ತಿ ಬೇಡ, ಒನ್ ಮಂತಲ್ಲಿ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಒಂದು 2-3 ಅವರ್ಸಲ್ಲಿ ಎಲ್ಲ ಇದು ಅಸೆಂಬಲ್ ಮಾಡ್ಬೋದು. ಆದರೆ ಇದು ನಾವು ಒಂದೇ ಸರಿ ಡಿಸಿಷನ್ ತಗೊಳಕ್ಕಾಗೋದಿಲ್ಲ. ಯಾಕಂದರೆ ಮೇಲೆ ಹಾರೋದ್ರಿಂದ ಯಾವುದೇ ಥರದ ಏನೋ ಒಂಚೂರು ಡ್ಯಾಮೇಜ್ ಆಯಿತು ಅಂದರೆ ಅದು ಫುಲ್ ಕೆಳಗೆ ಬಿದ್ದುಬಿಟ್ಟು 1-2 ಪಾರ್ಟ್ಸ್ ಇಲ್ದಂಗೆ ಹಾಳಾಗ್ಬೋದು. ಹಾಗಾಗಿ ನಾನು 6th ಸ್ಟ್ಯಾಂಡರ್ಡಿಂದನೇ ನಾನು ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ್ಯಾವ ಏನೇನು ಬೇಕು, ಹೆಂಗೆ ಇದು ಡ್ರೋನ್ ಹೆಂಗೆ ಮೇಲೆ ಇದು ಫ್ಲೈ ಆಗುತ್ತೆ, ಹಾಗೆ ಡ್ರೋನ್ಗೆ ಯಾವ ಥರ ಪಾರ್ಟ್ಸ್ ಬೇಕು ಅಂತ ಅವಾಗಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಅಸೆಂಬಲ್ನೆಲ್ಲ ಎಲ್ಲ ಪಾರ್ಟ್ಸ್ನು ಬೇರೆ ತರ್ಸೋಕ್ಕೆ ತುಂಬ ಟೈಮ್ ಆಗುತ್ತೆ. ಎಲ್ಲ ಪಾರ್ಟ್ಸ್ನು ಬೇರೆ ತರಿಸ್ಬಿಟ್ಟು ಒಂದು 2-3 months ಆಯಿತು. 2-3 months ಆದಮೇಲೆ ನಾನು ಇದನ್ನು ತರಿಸ್ಬಿಟ್ಟು ಹಂಗೆ ಒಂದೊಂದು ಬಂದಾಗ ಎಲ್ಲ ಅಸೆಂಬಲ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಪ್ರೋತ್ಸಾಹ ಯಾವ ರೀತಿ ಸಿಕ್ತು ನಿಮಗಿದು? ಯಾಕೆ ಹೇಳ್ತೀನಿ ಇದನ್ನಂದರೆ, ಸೊ ಇದನ್ನು ಮಾಡೋದಕ್ಕೆ ತುಂಬ ಡೆಡಿಕೇಶನ್ ಬೇಕು ಮತ್ತು ತುಂಬ ಸಮಯ ಬೇಕು. ಈಗ ಶಾಲೆಯಲ್ಲಿ ಬೇರೆ ನಿಮಗೆ ಓದ್ತಕ್ಕಂಥ ಪಠ್ಯಪುಸ್ತಕದ ಜೊತೆಗೆ ಸೊ ಅದನ್ನು ಸರಿದೂಗಿಸ್ಕೊಂಡು ಇದನ್ನು ಕೂಡ ಮಾಡಿಕೊಂಡು ಯಾವ ರೀತಿ ಹೋದ್ರಿ? ಮತ್ತು ನಿಮ್ಮ ಶಿಕ್ಷಕರ ಪ್ರೋತ್ಸಾಹ ಯಾವ ರೀತಿ ಸಿಕ್ತು ಶಾಲೆಯ ಶಿಕ್ಷಕರು? ನಾನು ಡ್ರೋನ್ ಮಾಡೋಕ್ಕಿಂತ ಮುಂಚೆ ಹೇಳಕ್ಕೆ ಹೋಗಿರಲಿಲ್ಲ, ಟೀಚರ್ಸ್ಗೂ ಡ್ರೋನ್ ಮಾಡ್ತಿದ್ದೀನಿ ಅಂತ ಹಿಂಗೆ ಹೇಳಕ್ಕೆ ಹೋಗಿರಲಿಲ್ಲ.
ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ಮೇಲೆ ನಾನು ನಮ್ಮ ಪ್ರಿನ್ಸಿಪಲ್ಗೆ ಹೇಳಿದೆ, ನಾನು ಈ ತರ ಇಂಡಿಪೆಂಡೆನ್ಸ್ ಡೇ ದಿವಸ ಫ್ಲಾಗ್ ಹಾಸ್ಟಿಂಗ್ ಟೈಮಲ್ಲಿ ಫ್ಲವರ್ನ ಮೇಲ್ಗಡೆಯಿಂದ ಡ್ರಾಪ್ ಮಾಡ್ತೀನಿ. ನಮ್ಮ ಪ್ರಿನ್ಸಿಪಲ್ ತುಂಬಾ ಖುಷಿ ಆಗ್ಬಿಟ್ಟು ಆಯ್ತು ಮಾಡು ಅಂತ ನಮ್ಮ ಪ್ರಿನ್ಸಿಪಲು ಹಾಗೆ ನಮ್ಮ ಸ್ಕೂಲಿನ ರೋಟರಿ ಟ್ರಸ್ಟ್ ಅವರು ಕಮಿಟಿಯಲ್ಲಿ ಮೆಂಬರ್ಸ್ಗಳೆಲ್ಲ ನನಗೆ ಒಂದು ಎಂಕರೇಜ್ಮೆಂಟ್ ಕೊಟ್ಟರು. ನನಗಿದು ಸ್ಕೂಲ್ ಟೈಮಲ್ಲಿ ನನಗೂ ಸ್ಕೂಲಿಂದ 4 o'clock ಬಂದರೆ 4 o'clock ಇಂದ 6 o'clock ಟೈಮ್ ಇರ್ತಿತ್ತು. 6 o'clock ಟೈಮ್ ಇದ್ದಾಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು 6 o'clock ನಾನು ಕ್ಯಾಶುವಲ್ ನಂದು ಹೆಂಗೆ ಏನು ಈ ಸ್ಟಡೀಸ್ ಎಲ್ಲ ಇರುತ್ತೆ ಅದ್ರದ್ದು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನನಗೇನು ಇದು ಮಾಡೋದ್ರಿಂದ ನನಗೇನು ಸ್ಟಡೀಸ್ಗೇನು ಯಾವುದೇ ಥರ ಅಡಚಣೆ ಆಗಲಿಲ್ಲ, ತೊಂದರೆ ಆಗಲಿಲ್ಲ. ಸೊ ಇದಕ್ಕೆ ಬೇಕಾಗತಕ್ಕಂಥ ಬಿಡಿ ಭಾಗಗಳು ಬೇಕಾಗ್ತದೆ. ಈಗ ಒಂದೇ ಎಲ್ಲಿ ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಇದನ್ನು, ಎಲ್ಲಿಂದ ತರಿಸಿದ್ರಿ ಇದನ್ನು? ಇವೆಲ್ಲ ಇಲ್ಲಿ ಆಫ್ಲೈನಲ್ಲಿ ಸಿಗೋದು ಸ್ವಲ್ಪ ಡೌಟು, ಆದರೆ ಸಿಗೋದು ಚಾನ್ಸ್ ಇರೋದಿಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ಇದೆಲ್ಲ ಒಂದೊಂದು ಪಾರ್ಟ್ಸ್ನು ಎಲ್ಲ ಚೈನಾ ಮೇಡ್ ಪ್ರಾಡಕ್ಟೇ. ಇವೆಲ್ಲದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಒಂದೊಂದು ಪಾರ್ಟ್ಸ್ನು ಆನ್ಲೈನ್ ಪರ್ಚೇಸ್ ಮಾಡಿರೋದು. ಈ ಪ್ರಾಪ್ಲರ್ಸ್ ಆಗಲಿ, ಈ ಮೋಟರ್ಸ್ ಆಗಲಿ, ಇವೆಲ್ಲದನ್ನು ಆನ್ಲೈನ್ ಪರ್ಚೇಸ್ ಮಾಡಿರೋದು. ಇದರ ಮೋಟರ್ ಕೆಪಾಸಿಟಿ ಹೇಗಿದೆ? ಇದು ಒಂದೊಂದು ಮೋಟರ್ 1 kg ಎತ್ತುತ್ತೆ ಸರ್. ಒಂದೊಂದು ಮೋಟರ್ 1 kg ಎತ್ತುತ್ತೆ. ಹಾಗೆ ಫ್ಲೈಯಿಂಗ್ ಟೈಮ್ ಏನಪ್ಪಾ ಅಂತಂದ್ರೆ, ಈಗ ನಿಮ್ದು ಈಗ ಆಕ್ಚುಲಿ ಡ್ರೋನ್ ಈಗ 2 kg ಇದೆ. ಇದು 4 kg ಎತ್ತಷ್ಟು ಕೆಪಾಸಿಟಿ ಇದೆ. ಈಗ ಆಲ್ರೆಡಿ 2 kg ಇರೋದ್ರಿಂದ ಇದು ಫ್ಲೈಯಿಂಗ್ ಟೈಮ್ ಸ್ವಲ್ಪ ಈಗ ಅವರೇಜ್ ಆಗಿ ಮೇಂಟೈನ್ ಮಾಡ್ಕೋಗುತ್ತೆ. ಹೆಂಗಪ್ಪ ಅಂದ್ರೆ 20 minutes ರನ್ ಆಗುತ್ತೆ. ಈಗ 2 kg ಇರೋದ್ರಿಂದ ನಮ್ದು ಈಗ 3 kg 4 kg ಹಾಕ್ತಾ ಹೋದ್ರೆ ಇದು ಬ್ಯಾಟ್ರಿ ಕನ್ಸ್ಯೂಮ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮೋಟರ್ ರನ್ನಿಂಗ್ ಸ್ಪೀಡ್ ಜಾಸ್ತಿ ಆಗಬೇಕು. RPM ಜಾಸ್ತಿ ಆದಷ್ಟು ಬ್ಯಾಟ್ರಿ ಕನ್ಸ್ಯೂಮ್ಮೆಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಬ್ಯಾಟ್ರಿ ಕೆಪಾಸಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಫ್ಲೈಯಿಂಗ್ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಬ್ಯಾಟ್ರಿ ಮೋಟರ್ ಕೆಪಾಸಿಟಿ ಎಲ್ಲ 1 kg ಇದೆ ಸರ್. ಇದು ಆಕ್ಚುಲಿ ಇದು ಚೀಪ್ ಅಂಡ್ ಬೆಸ್ಟ್. ಯಾಕಂದ್ರೆ 40,000ಗೆ ಇಷ್ಟೇ ಡ್ರೋನ್ ಮಾಡೋಕ್ಕಾಗುತ್ತೆ. ಇದಕ್ಕಿಂತ ದೊಡ್ಡ ಡ್ರೋನ್ ಇನ್ನೂ ಮಾಡ್ಬೇಕಂದ್ರೆ ಇನ್ನೂ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. 40,000 38 40,000 ಇದಕ್ಕೆ ಅಪ್ರಾಕ್ಸಿಮೇಟ್ ಆಗಿದೆ ಇದಕ್ಕೆ, ಇದು ಕಂಪ್ಲೀಟ್ ಡ್ರೋನ್ ಮಾಡೋದಕ್ಕೆ. ಈಗ ಇಷ್ಟು ಕಾಸ್ಟಿಗೆ ಇದು ಪರ್ಫೆಕ್ಟ್ ಡ್ರೋನ್, ಇಷ್ಟೇ ಆಗೋದು. ಇದು ಈ ಡ್ರೋನು ಈಗ ನೀವು ಮಾಡಿದಿರಿ, ಎಷ್ಟು ಎತ್ತರಕ್ಕೆ ಈ ಡ್ರೋನನ್ನು ಹಾರಿಸ್ಬೋದು ಸರ್? ಇದು ರೇಡಿಯೋ ರೇಂಜ್ ಇರೋದು 1.5 kilometers ಇದೆ ಸರ್. 1.5 kilometers ಮೇಲೆ ಎಷ್ಟು ಕನೆಕ್ಷನ್ ಇದೆ. ಇದು ಈ 1.5 kilometers ಅಂದರೆ ತುಂಬ ಜಾಸ್ತಿನೇ ಆಯಿತು, ಹೋಗ್ಬೋದು. ಇದು ಇಷ್ಟು ಈ ರೇಂಜಿಗೆ ಪರ್ಫೆಕ್ಟ್ ಆಗಿದೆ. ಈಗಿದ್ದು ಮೊನ್ನೆ ನಾನು ನೋಡಿದೆ, ನಾನು ಕೂಡ ಸ್ವಾತಂತ್ರ್ಯ ದಿನಾಚರಣೆ ದಿನ ಫೀಲ್ಡಲ್ಲಿ ಕೂಡ ನಾನು ನೋಡಿದೆ. ನೀವು ಆರಿಸಿ ಮೇಲೆ ಫ್ಲಾಗ್ ಹಾಸ್ಟ್ ಮಾಡಬೇಕಾದ್ರೆ ಅದಕ್ಕೆ ಏನು ಫ್ಲವರ್ಸ್ ಎಲ್ಲ ಫ್ಲಾಗ್ ಮೇಲೆ ಬಿತ್ತು. ಈ ಯಾವ ರೀತಿ ಅದನ್ನು ಸೆಟ್ ಮಾಡಿದ್ರಿ, ಹೇಗೆ ಅದು ಬಾಕ್ಸನ್ನು ಎಲ್ಲಿ ಇಟ್ಟಿದ್ರಿ, ಹೇಗೆ ತರೋದು? ಬಾಕ್ಸ್ನೆಲ್ಲ ನಾನೇ ಮಾಡಿರೋದು. ಅದಕ್ಕೆ ಬಾಕ್ಸಿಗೆ ನಾನು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಆರ್ಡಿನೋ ಅಂತ ಬರುತ್ತೆ, ಅದನ್ನು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಇಷ್ಟು ಸೆಕೆಂಡಿಗೆ ಇದು ಓಪನ್ ಆಗಬೇಕು ಅಂತ ಅದಕ್ಕೆ ನಾನು ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಸೆಟ್ ಮಾಡಿದ್ದೆ. ಅದರಿಂದ ಓಪನ್ ಆಗುತ್ತೆ. ಸೊ ಈಗ ಈ ಡ್ರೋನ್ ಮುಖಾಂತರ ಸಾಕಷ್ಟು ಈಗ ನೀವು ಹೇಳಿದ್ರಿ ಕೆಪಾಸಿಟಿ ಜಾಸ್ತಿ ಇರೋ ಡ್ರೋನ್ಗಳಲ್ಲಿ ಈಗಾಗಲೇ ನಾವು ನೋಡಿದಾಗೆ ಕೇಳಿದಾಗೆ ಓದ್ದಾಗೆ ಅಡಿಕೆ ತೋಟಗಳಿಗೆ ಮತ್ತು ಬೇರೆ ಬೇರೆ ಇದು ತೋಟಗಳಿಗೆಲ್ಲ ಔಷಧಿಯನ್ನು ಸಿಂಪಡಿಸ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಸೊ ಇದರಲ್ಲಿ ಆ ರೀತಿ ಮಾಡ್ಬೋದಾ, ಹೇಗೆ ಸರ್? ಇದರಲ್ಲಿ ಡೆಮೋ ತೋರಿಸ್ಬೋದು ನಾವು. ಯಾಕಂದರೆ ಇದು 40,000ಗೆ ಅಷ್ಟು ಕೆಪಾಸಿಟಿ, ಎತ್ತಷ್ಟು ಕೆಪಾಸಿಟಿ. ಈಗ ನೋಡಿ ನಿಮಗೆ 1 lakh 2 lakh 3 lakhsಗೆ ಡ್ರೋನ್ ಸಿಗ್ತವೆ. ಅದ್ರ ಕೆಪಾಸಿಟಿ ಜಾಸ್ತಿ ಇರುತ್ತೆ. 10 liters ಎತ್ತಷ್ಟು ಕೆಪಾಸಿಟಿ, 20 liters ಎತ್ತ ಕೆಪಾಸಿಟಿ ಇರುತ್ತೆ. ಇದಕ್ಕೆ 1 to 2 liter ಎಷ್ಟು ಕೆಪಾಸಿಟಿ ಇದೆ. ಹಂಗಾಗಿ ಇದು ಡೆಮೋ ತೋರಿಸ್ಬೋದು, ಈ ಥರ ಮಾಡ್ಬೋದು ಅಂತ ಡೆಮೋ ತೋರಿಸ್ಬೋದು. ಅದೇ ಇದರಲ್ಲಿ ತುಂಬ ಹೆವಿ ವೆಯ್ಟ್ನೆಲ್ಲ ಇದು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಡೆಮೋ ತೋರಿಸ್ಬೋದು, ಇದರಲ್ಲಿ ಈ ಥರ ಮಾಡ್ಬೋದು. ಈಗ ಫ್ಲಡ್ ಆಗೋ ಟೈಮಲ್ಲಿ ಈಗ ರೋಡ್ ಕನೆಕ್ಷನ್ ಎಲ್ಲ ಕಟ್ ಆಗುತ್ತೆ. ಈಗ ಮಲೆನಾಡು ಸೈಡಲ್ಲೆಲ್ಲ ಫ್ಲಡ್ ಆಗಿದೆ, ತುಂಬ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ, ಅಲ್ಲಿ ನಮಗೆ ರೋಡ್ ಕನೆಕ್ಷನ್ ಕಟ್ ಆಗುತ್ತೆ. ಆ ಟೈಮಲ್ಲಿ ಎಮರ್ಜೆನ್ಸಿ ಫುಡ್ ಸಪ್ಲೈ ಆಮೇಲೆ ಮೆಡಿಸಿನ್ ಸಪ್ಲೈನೆಲ್ಲ ಡ್ರೋನ್ ಇದರಲ್ಲಿ ಕಳಿಸ್ಬೋದು. ಅದನ್ನು ಇದು ಮಾಡಲಾಗಿ ತೋರಿಸ್ಬೋದು, ಡೆಮೋ ಪೀಸಾಗಿ ತೋರಿಸ್ಬೋದು ಇದರಲ್ಲಿ. ಈಗ ಪರಮೇಶ್ವರ ಏನಿಲ್ಲ, ಈಗ ಸಾಮಾನ್ಯವಾಗಿ ಪೇರೆಂಟ್ಸ್ಗಳಿಗೆ ನನ್ನ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇನ್ನೇನೋ ಆಗಬೇಕು ಅಂತ ಆ ಥರದ್ದು ಇರುತ್ತೆ. ಆದರೆ ಇದು ವಿಶೇಷ ಅಂತಂದರೆ ನಿಮ್ಮ ಮಗ ಇವತ್ತು ಒಂದು ತಾಂತ್ರಿಕ ಕ್ಷೇತ್ರಕ್ಕೆ ಕೈ ಹಾಕಿದ್ದಾರೆ, ಹೌದಲ್ಲ? ಇದರಲ್ಲಿ ಸಕ್ಸಸ್ ಆಗ್ತಾನೆ ಇಲ್ವಾ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ, ಡೌಟ್ ಆಗಿದೆಯಾ? ಸೊ ಇಷ್ಟೆಲ್ಲ ಅವನು ಕೇಳಿದ್ನೆಲ್ಲ ನೀವು ತರಿಸ್ಕೊಟ್ಟಿದ್ದೀರಿ, ಶೋ ಮಾಡಿದ್ದಾನೆ. ಸೊ ಮುಂದೆ ಯಾವ ರೀತಿ ಇವನ ಬಗ್ಗೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಯಾವ ಎತ್ತರಕ್ಕೆ ಬೆಳಿಬೋದು, ಯಾವ ಥರ ಆಗ್ಬೋದು ಅಂತ? ಈಗ ನಾವು ನಿರೀಕ್ಷೆ ಏನಾಗಿದೆ ಅಂತಂದರೆ, ಅವನು ಇಷ್ಟ ಏನಿದೆ ಅದ ಮಾಡಲಿ ಅಂತ. ಅವನಿಗೆ ಮುಂದೆ ಅವನು ಜೀವನಕ್ಕೆ ಏನು ಬೇಕು ಅದನ್ನು ಅವನು ಮಾಡ್ಕೋಬೇಕು, ಅವನು ರೂಪಿಸ್ಕೋಬೇಕು. ನಾವು ಅವನಿಗೆ ಎಲ್ಲ ಹೆಲ್ಪ್ನು ಮಾಡ್ತೀವಿ, ಎಜುಕೇಷನ್ ಎಲ್ಲ ಕೊಡಿಸ್ತೀವಿ. ಅದು ಏನು ಈಗ ಇದನ್ನು ಮಾಡಿದ್ದಾನೆ, ಇದನ್ನ ಮುಂದಿನ ಇದನ್ನ ಮಾಡ್ಕೊತ ಹೋಗ್ತೀನಿ ಅಂದರೆ ಅವ್ನು ಮಾಡ್ಕೋಗ್ಬೋದು. ನಾವು ಯಾವುದಕ್ಕೂ ಅವನಿಗೆ ಅಡಚಣೆ ಮಾಡಲ್ಲ, ಯಾವುದೇ ಥರ ಅಡಚಣೆ ಮಾಡೋದಿಲ್ಲ. ಅವನಿಗೆ ಮುಂದೆ ಅವನು ಯಾವುದನ್ನು ಚೂಸ್ ಮಾಡ್ತಾನೆ ಅದಕ್ಕೆ ನನ್ನ ಪ್ರೋತ್ಸಾಹ ಇದೆ. ಇಂಜಿನಿಯರಿಂಗ್ ಮಾಡ್ಬೋದು, ಅಥವಾ
ಬೇರೆ ಮಾಡ್ಬೋದು. ಅವನು ಯಾವ್ದನ್ನು ಮಾಡ್ತಾನೆ ಅದಕ್ಕೆ ನಮ್ಮ ಪ್ರೋತ್ಸಾಹ ಇದೆ. ಸೋನಿತ್ ಅವರೇ, ಈಗ ಡ್ರೋನ್ನ ಮಾಡಿದ್ರಿ, ಮುಂದೆ ಇದೇ ಥರ ಒಂದು ಟೆಕ್ನಾಲಜಿ ಆಗಿ ಬೇರೆ ಬೇರೆದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ಇದೇ ಮಾದರಿನಲ್ಲಿ ಬೇರೆ ಏನಾದರೂ? ಹಾಂ ಸರ್, ಇದು ಸ್ಟೆಪ್ ಬೈ ಸ್ಟೆಪ್ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗ ನಾನೀಗ ಒಂದು ಕಡೆ ಸ್ಟಡೀಸು ಮಾಡಬೇಕು, ಇದನ್ನು ಮಾಡಬೇಕು. ಸ್ಟಡೀಸ್ ಜೊತೆಗೆ ಇದನ್ನು ನಾನು ಅಪ್ಗ್ರೇಡ್ ಮಾಡ್ತಾ ಮುಂದೆ ನೇಷನ್ನ ರೆಪ್ರೆಸೆಂಟ್ ಮಾಡ್ತಾ, ಈಗ ಅಗ್ರಿಕಲ್ಚರ್ ಫೀಲ್ಡಿಗೂ ತುಂಬ ಈಗ ಇಂಡಿಯಾ 70% ಅಗ್ರಿಕಲ್ಚರ್ ಈಗ ಇಂಡಿಯಾದಲ್ಲಿದೆ. ಆದರೆ ಅದಕ್ಕೆ ತುಂಬ ಇಕ್ವಿಪ್ಮೆಂಟ್ಸ್ ಬೇಕು ನಮಗೆ. ಅಂದರೆ ಎಲ್ಲ ಚೈನಾ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಇದೆ. ಹಾಗಾಗಿ ನಾವು ಇಂಡಿಯಾದಲ್ಲೇ ಮಾಡಬೇಕು, ಮೇಕ್ ಇನ್ ಇಂಡಿಯಾ ಅಂತ ಈಗಾಗಲೇ ಕಾನ್ಸೆಪ್ಟ್ ತಂದಿದ್ದಾರೆ. ಮೇಕ್ ಇನ್ ಇಂಡಿಯಾ ಇದರಲ್ಲಿ ನಾವು ಈಗೆಲ್ಲ ES ಇವೆಲ್ಲ ನಾವು ಇಂಡಿಯಾದಲ್ಲೇ ಮಾಡಬೇಕು ಅಂತ ಇದೆ. ಹಿಂಗೆ ಇದ್ರ ಬಗ್ಗೆ ಸ್ಟಡೀಸ್ ಮಾಡ್ತಾ ನಾನು ಇದೇ ಥರ ದೊಡ್ಡ ಡ್ರೋನ್ ನೆಕ್ಸ್ಟ್ ಫಾರ್ ದ ಫ್ಯೂಚರಲ್ಲಿ ನಾನು ದೊಡ್ಡ ಡ್ರೋನ್ ಮಾಡೋದಂತ ಕಾನ್ಸೆಪ್ಟ್ ಇದೆ. ಈಗ ಈ ಡ್ರೋನನ್ನು ಮಾಡಿದಿರಲ್ಲ, ಈ ಬಿಡಿ ಭಾಗಗಳನ್ನ ಸ್ವಲ್ಪ ಪರಿಚಯ ಮಾಡಿಸ್ಬೋದಾ ನಮ್ಮ ವೀಕ್ಷಕರಿಗೆ? ನೋಡ್ತಾ ಇದ್ದಾರೆ ವೀಕ್ಷಕರು. ಸೊ ಇದನ್ನು ಹಾಗೇನೆ ಏನಾದರೂ ತೋರಿಸ್ಬೋದಾ? ಹಾಗೆ ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದಾ? ಹಾಂ, ಇದು ಮೋಟರ್. ಈ ಮೋಟರ್ಗಳು ಕಂಟ್ರೋಲ್ ಆಗ್ಬೇಕಂದ್ರೆ ಇವು ESC ಅಂತ ಬರ್ತೇವೆ. ಮೋಟರ್ನ ಕಂಟ್ರೋಲ್ ಮಾಡಿ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ಸ್ ಅಂತ ಇವು ESC. ಎಲ್ಲ ಮೋಟರ್ಗೂ ಒಂದೊಂದು. ಈಗ 4 ಮೋಟರ್ ಇದೆ, 4 ESC ಯೂಸ್ ಆಗುತ್ತೆ. ESC ಏನಪ್ಪಾ ಅಂತಂದ್ರೆ ESC ಪವರ್ ಸಪ್ಲೈನು ಕೊಡುತ್ತೆ, ಹಾಗೆ ಮದರ್ ಬೋರ್ಡ್ಗೆ ಇದಾಗಿರುತ್ತೆ, ಕನೆಕ್ಟಿವ್. ಅಂದ್ರೆ ಈ ಮೋಟರ್ ಫಿಕ್ಸ್ ಮಾಡಿದಿರಲ್ಲ, ಇದು ಫ್ಯಾನ್ ರನ್ ಆಗ್ಲಿಕ್ಕೆ? ಹಾ, ಮೋಟರ್ ಫ್ಯಾನ್ ರನ್ ಆಗ್ಲಿಕ್ಕೆ ಇದು ಫಿಕ್ಸ್ ಮಾಡಿರೋದು. ಈ ಪ್ರಾಪರ್ಸ್ ಇದೆ ಅಲ್ಲ, ಇದು ಬೇರೆ ಇದು ಮೋಟರ್ ಜೊತೆ ಬರೋದಿಲ್ಲ. ಇದನ್ನ ಎಕ್ಸ್ಟ್ರಾ ನಾವು ಫಿಟ್ ಮಾಡ್ಬೇಕು. ಇದಕ್ಕೆ ಈ ಥ್ರೆಡ್ ನ ಬಿಚ್ಚಿಬಿಟ್ಟು ಈ ಮೋಟರ್ನ ಫಿಕ್ಸ್ ಮಾಡ್ಬೇಕು. ಈ ಮೋಟರ್ನ ಫ್ರೇಮ್ ಫಿಕ್ಸ್ ಮಾಡ್ಬೇಕು. ಇವೆಲ್ಲ ಫ್ರೇಮ್ ಎಲ್ಲ ಬೇರೆ ಸಪ್ರೇಟ್ ಆಗಿ ಬರುತ್ತೆ. ಇವನ್ನೆಲ್ಲ ನಾವು ಅಸೆಂಬಲ್ ಮಾಡ್ಬೇಕು. ಹಾಗೆ ಈ ESC ಹೇಳ್ತೀನಿ. ESC ಏನಾಗುತ್ತಪ್ಪ ಅಂತಂದ್ರೆ ಮದರ್ ಬೋರ್ಡ್ಗೆ ಇದಾಗಿರುತ್ತೆ. ಮದರ್ ಬೋರ್ಡ್ ಏನಂದ್ರೆ ಇವೆಲ್ಲದ್ದು ಒಂದೇ ಬೋರ್ಡ್ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಮದರ್ ಬೋರ್ಡ್ ಅಂತೀವಿ, ಫ್ಲೈಟ್ ಕಂಟ್ರೋಲರ್ ಅಂತ. ಅದಕ್ಕೆ ಈ ESC ಗಳದ್ದು ವೈರ್ ಕನೆಕ್ಟ್ ಆಗಿರುತ್ತೆ. ಈ ESC ಮದರ್ ಬೋರ್ಡ್ ಏನಿರುತ್ತೆ, ಮದರ್ ಬೋರ್ಡಿಗೆ ನಾವು ರಿಸೀವರ್, ಈಗ ರಿಮೋಟ್ ನಾವು ಕಂಟ್ರೋಲಿಂಗ್ ಮಾಡ್ತೀವಲ್ಲ, ಅದ್ರ ರಿಸೀವರ್ ಕನೆಕ್ಷನ್ ಆಗಿರುತ್ತೆ. ನಾವಿಲ್ಲಿ ಹೆಂಗ್ ಕಂಟ್ರೋಲ್ ಮಾಡ್ತೀವಿ ಹಂಗೆ ಅಲ್ಲಿ ಆಪರೇಟ್ ಆಗುತ್ತೆ. ಇದನ್ನೆಲ್ಲ ನಾವು ಒಂದೇ, ಈಗ ಇವೆಲ್ಲ ಮೋಟರ್ಸ್ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಬೇರೆ ಸರಿ ಒಂದೊಂದು ಮೋಟರ್ ಒಂದೊಂದ್ಸರಿ ರನ್ ಆಗ್ಬಿಡ್ತವೆ. ಇವನ್ನೆಲ್ಲ ಕರೆಕ್ಟ್ ಆಗಿ ರನ್ ಮಾಡ್ಬೇಕಂದ್ರೆ ನಾವು ಕ್ಯಾಲಿಬ್ರೇಟ್ ಮಾಡ್ಬೇಕಾಗುತ್ತೆ. ಅದೇ ಡೆಸ್ಕ್ಟಾಪ್ ಇದರಿಂದ ನಾವು ಕ್ಯಾಲಿಬ್ರೇಟ್ ಮಾಡ್ಬಿಟ್ಟು ಪ್ರೋಗ್ರಾಮಿಂಗ್ ಮಾಡ್ಬೇಕು. ಈಗ ಡ್ರೋನ್ ರೈಟ್ ಲೆಫ್ಟ್ ಹೋಗಕ್ಕೆ ಅವಕ್ಕೆ ಏನು ಫುಲ್ ಫ್ಲಾಶ್ ಆಗಿರುತ್ತೆ. ಫ್ಲೈಟ್ ಕಂಟ್ರೋಲರು ರೈಟ್ ಲೆಫ್ಟ್ ಹೋಗ್ಬೇಕಂದ್ರೆ ಪ್ರೋಗ್ರಾಮಿಂಗ್ ಮಾಡಬೇಕು, ಮುಂದೆ ಹಿಂದೆ ಪ್ರೋಗ್ರಾಮಿಂಗ್ ಮಾಡಬೇಕು. ಇದು GPS ಮಾಡಲು. ಈ ಮಾಡ್ಯೂಲ್ ಏನಪ್ಪ ಮಾಡುತ್ತಪ್ಪ ಅಂತಂದ್ರೆ ಈ ಡ್ರೋನ್ ಈ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋಕೆ, ಸ್ಟೇಬಲ್ ಆಗಿ ರನ್ ಆಗಕ್ಕೆ, ಹಾಗೆ ಲ್ಯಾಂಡಿಂಗ್ ಆಗಕ್ಕೆ, ಟೇಕ್ ಆಫ್ ತಗೊಳಕ್ಕೆ, ಹಾಗೆ ನೀವು ಈಗ ದೂರ ಹೋಗಿರುತ್ತೆ ಡ್ರೋನ್, ಈಗ ಅದು RTL ಅಂತ ಬರುತ್ತೆ, ರಿಟರ್ನ್ ಟು ಹೋಮ್ ಅಂತ. ಅದು ಬಂದ್ಬಿಟ್ಟು ಎಲ್ಲಿ ಎಕ್ಸಾಕ್ಟ್ ಆಗಿ ಹೋಗಿರುತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ಳೋಕೆ ಆ ಥರ GPS ಇದು ಯೂಸ್ ಆಗುತ್ತೆ. ಇದಕ್ಕೆ ಟೆಲಿಮೆಟ್ರಿ ಅಂತ ಕನೆಕ್ಟ್ ಮಾಡ್ತೀವಿ ಮದರ್ ಬೋರ್ಡ್ಗೆ. ಟೆಲಿಮೆಟ್ರಿ ಏನಪ್ಪಾ ಅಂತಂದ್ರೆ ಡ್ರೋನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಹೋಗ್ತಿದೆ, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದೆ, ಎಷ್ಟು ಕಿಲೋಮೀಟರ್ ಅಲ್ಲಿ ಎಷ್ಟು ರೇಂಜ್ ಅಲ್ಲಿ ಇದೆ ಅಂತ ಟೆಲಿಮೆಟ್ರಿ ಇದಾಗುತ್ತೆ. ಟೆಲಿಮೆಟ್ರಿ ಕೂರಿಸಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕೂರಿಸ್ಕೊಂತ ಹೋಗ್ತೀನಿ ನಾನು. ಇದು ಮೇಲೆ ಹಾರುತ್ತಲ್ಲ, ಈಗ ಹಾರಿಸ್ಬೇಕಾದ್ರೆಲ್ಲ ಇದು ರಿಮೋಟ್ ಕಂಟ್ರೋಲ್ ಪೂರ್ತಿ ಹೇಗೆ? ಎಲ್ಲ ಕಂಟ್ರೋಲಿಂಗ್ ನಿಮ್ಮ ರಿಮೋಟ್ ಕಂಟ್ರೋಲಿಂಗ್ ಎಲ್ಲ ಇವೆಲ್ಲ ಮೋಟರ್ ರನ್ ಆಗ್ಬೇಕಂದ್ರೆ ರಿಮೋಟ್ ಅಲ್ಲಿ ನಾವು ಕಂಟ್ರೋಲಿಂಗ್ ಮಾಡ್ತೀವಿ. 1.5 ಕಿಲೋಮೀಟರ್ ರೇಂಜ್ ಇರುತ್ತೆ ರಿಮೋಟ್, ಅಷ್ಟು ಕಂಟ್ರೋಲಿಂಗ್ ಮಾಡ್ತೀವಿ. ರಿಮೋಟ್ ಅಲ್ಲೂ ತೋರಿಸ್ತಾ ಇರುತ್ತೆ ಬ್ಯಾಟ್ರಿದು ವೋಲ್ಟೇಜ್ ಎಷ್ಟಿದೆ ಇನ್ನು ಅಂತ ರಿಮೋಟ್ ಅಲ್ಲಿ ಶೋ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ಡಿಸ್ಪ್ಲೇ ನೋಡ್ಬೋದು, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಅಂತಂದರೆ ಈಗ ಡ್ರೋನ್ ನೀವು ಮಾಡಬೇಕಾದ್ರೆ ಈಗ ಒಂದು ಇದು ಸ್ಮಾಲ್ ಡ್ರೋನ್ ನಿಮ್ಮ ಒಂದು ಬಜೆಟಿಗೆ ಇದು ಮಾಡಿದಿರಿ, ಮತ್ತು ಇನ್ನೂ ಹೆಚ್ಚು ಕಾಸ್ಟಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೈ ಬ್ಯಾಟ್ರಿನ ಹಾಕಿ ಮಾಡ್ಬೋದು. ಈಗ ನಾವು ಈ ಬ್ಯಾಟ್ರಿ ಈಗಾಗಲೇ ಈ ಬ್ಯಾಟ್ರಿ ಇದು ಎಲ್ಲ ಫ್ರೇಮಲ್ಲಿ ಬ್ಯಾಟ್ರಿದೇ ಹೈಯೆಸ್ಟ್ ಇದು ವೆಯ್ಟ್ ಇರೋದು. ಬ್ಯಾಟ್ರಿ ಯಾಕಪ್ಪ ಅಂತಂದ್ರೆ ಬ್ಯಾಟ್ರಿ ವೆಯ್ಟ್ ಜಾಸ್ತಿ, ಒಂದು ಇದು ಆಗಲೇ 500 ಗ್ರಾಮ್ಸ್ ಬ್ಯಾಟ್ರಿನೇ ಇದೆ ಇದರಲ್ಲಿ ಇಡೀ ಫ್ರೇಮಲ್ಲಿ. ಹಾಗಾಗಿ ಬ್ಯಾಟ್ರಿ ನಾವು ಈಗ ದೊಡ್ಡ ಡ್ರೋನ್ ಮಾಡಿದ್ರೆ ಈ ಬ್ಯಾಟ್ರಿನೂ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಸೆಲ್ಸ್ಗಳಂತ ಬರುತ್ತೆ ಬ್ಯಾಟ್ರಿಲಿ, 3 ಸೆಲ್ 4 ಸೆಲ್ ಹಂಗೆ ಸೆಲ್ಗಳು ಜಾಸ್ತಿ ಆಗ್ತದೆ. ಇದು 3 ಸೆಲ್ ಬ್ಯಾಟ್ರಿ ಇದು. ಹಾಗಾಗಿ ಈ ಡ್ರೋನಿಗೆ ಇದು ಕಂಫರ್ಟಬಲ್ ಬ್ಯಾಟ್ರಿ, ಪರ್ಫೆಕ್ಟ್ ಬ್ಯಾಟ್ರಿ ಇದು. ಸೊ ಸೋನಿತ್ ಅವರೇ, ಈಗ ನಮ್ಮ ಇವತ್ತು ಏನು ಸ್ಟೂಡೆಂಟ್ಸ್ ಇರ್ಬೋದು, ಈ ಯುವ ಜನಾಂಗ ಇರ್ಬೋದು, ಇವತ್ತು ಓದಿನ ಕಡೆ ಹೆಚ್ಚು ಗಮನ ಕೊಡ್ದೇನೆ ಮತ್ತು ಈ ಥರದ ಒಂದು ಆವಿಷ್ಕರಣ ಮಾಡ್ದೇನೆ ತನ್ನ ಸ್ವಂತ ಪ್ರಯತ್ನದಿಂದ ಬೇರೆ ಬೇರೆ ದಾರಿಗಳನ್ನು ಹಿಡಿತಾ ಇರ್ತಕ್ಕಂಥದ್ದು, ಡ್ರಗ್ಸ್ಗೆ ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಅವರಿಗೆ ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಅದು ಒಂದು ಏನೇ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು. ಇದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಇರಬೇಕು. ಈಗ ತುಂಬ ಇನ್ಸ್ಟಾಗ್ರಾಮು ರೀಲ್ಸ್ ಅಂತ ಈಗ ಹೋಗ್ತಿದ್ದಾರೆ, ಅದರಲ್ಲಿ ಏನು ಯೂಸ್ ಇರಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಒಂದು ಡಿಸ್ಟ್ರಾಕ್ಟ್ ಆಗ್ತಿದ್ದಾರೆ ಜಾಸ್ತಿ. ಈಗ ನಮ್ಮ ಏಜ್ನವರೆಲ್ಲ ಈಗ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಿದೆ.
ಇದು ನಮಗೆ ಒಂದು ಏನೇ ಮಾಡ್ಬೇಕಂದ್ರ ಮೇಲೆ ನಮಗೆ ಡಿಸಿಪ್ಲಿನ್ ಇರಬೇಕು, ಒಂದು ಅದ್ರ ಬಗ್ಗೆ ನಾವು ಪರ್ಫೆಕ್ಟಾಗಿ ನಾವು ತಿಳ್ಕೊಂಡ್ಬಿಟ್ಟು ಮಾಡಬೇಕು. ಅದ್ರ ಬಗ್ಗೆ ನಾವು ಸಕ್ಕ ಡೆಡಿಕೇಟ್ ಮಾಡಬೇಕು. ಇದನ್ನು ನಾವು ಈಗ ಹಿಂಗೆ ಇಷ್ಟೇ ಕಾಣಿಸುತ್ತೆ, ಇದು ಮಾಮೂಲಿ ಡ್ರೋನ್ ಹಂಗೆ ಕಾಣಿಸುತ್ತೆ, ಇದೇನು ಹಂಗೆ ಕೂಸಿರಂಗೆ. ಆದರೆ ಇದು ಮಾಡಬೇಕಂದ್ರೆ ತುಂಬ ಎಫರ್ಟ್ ಇರಬೇಕು ನಮಗೆ. ಒಂದೊಂದು ಪಾರ್ಟು ಈಗ ಒಂದು ಡ್ಯಾಮೇಜ್ ಆಯಿತು ಅಂದರೆ ಅದು ಆ್ಯಕ್ಚುಲಿ ಡ್ಯಾಮೇಜ್ ಆಗಿರೋದಿಲ್ಲ, ಅದು ಒಂದೊಂದು ಎರರ್ ಬಂದಿರುತ್ತೆ. ಅದು ಏನಕ್ಕಾಗಿದೆ ಅಂತ ನಾವು ಮೊದಲು ತಿಳ್ಕೊಬೇಕು. ಅದು ಬಂದ ತಕ್ಷಣ ನಾವು ಇದು ಹಿಂಗಾಯ್ತು ಅಂತ ಎಸೆಯೋಕ್ಕೆಲ್ಲ ಆಗೋದಿಲ್ಲ. ಒಂದು ನಾವು ಇದು ಏನಾಗಿದೆ ಪ್ರಾಬ್ಲಮ್ಮು ಇವನ್ನೆಲ್ಲ ಪರ್ಫೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಮಾಡಬೇಕು. ಮತ್ತು ಇದಕ್ಕೆಲ್ಲ ಮೇಯ್ನು ಡಿಸಿಪ್ಲಿನ್ ಇರಬೇಕು ಮೊದಲು ನಮಗೆ. ಈಗ ಎಲ್ಲರ ಹತ್ರ ಇವತ್ತು ಮೊಬೈಲ್ ಇದೆ. ಮೊಬೈಲ್ನ ಬೇರೆಯವರು ಬೇರೆ ಬೇರೆ ಥರದ ಇದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನೀವು ಹೇಳಿದ್ರಿ ಕೊರೋನಾದ ಟೈಮ್ ಸಂದರ್ಭದಲ್ಲಿ ಎಲ್ಲ ಇಡೀ ಎಲ್ಲ ಕಡೆ ಲಾಕ್ ಆಗಿತ್ತು, ನಾವು ಮನೆ ಬಿಟ್ಟು ಹೊರಗಡೆ ಹೋಗಲಾಗದಂಥ ಸ್ಥಿತಿ. ಅಂಥ ಟೈಮಲ್ಲಿ ನೀವು ಮೊಬೈಲ್ನ ನೋಡಿಕೊಂಡು ಇಂಥದ್ದನ್ನೆಲ್ಲ ಮಾಡಿದ್ರಿ, ಹೇಗೆ ಇದು ಅಂತ ಈಗ ನಿಮಗೆ ಯಾವ ಥರ ಅನ್ನಿಸ್ತದೆ? ಈ ಥರ ಮಾಡಬೇಕು ನಾನು ಅಂತ ಮನಸ್ಸಿಗೆ ಬಂದಿದ್ದು ಹೇಗೆ ಅದು? ನನಗೆ ಅದೇ ವರ್ಕಿಂಗ್ ಮಾಡೆಲ್ಸು ಅಂದರೆ ಈಗ ರೋಬೋಟಿಕ್ಸು ಅದ್ರ ಮೇಲೆ ಸಖತ್ ಇಂಟ್ರೆಸ್ಟ್ ಇತ್ತು ನನಗೆ. ಅವಾಗಲೇ 5th, 4th, 5th, 6th ಅವಾಗಲೇ ಇಂಟ್ರೆಸ್ಟ್ ಇತ್ತು ನನಗೆ. ಅದನ್ನು ನೋಡ್ತಾನೆ ನನಗೆ ಇದು ಈ ಐಡಿಯಾ ಹೆಂಗ್ ಬಂತಂದ್ರೆ ಅವನು ನೋಡ್ತಾ ನಮಗೆ ಗೊತ್ತೇ ಆಗಲಿಲ್ಲ ಅದು ಯಾವ ಥರ ಬಂತ ನಂಗೆ ಗೊತ್ತೇ ಆಗಲಿಲ್ಲ. ಅದು ನೋಡ್ತಾ ಸ್ಟೆಪ್ ಬೈ ಸ್ಟೆಪ್ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿತ್ತು. ಯಾಕೆ ಮಾಡಬಾರ್ದು ಅಂತ ನನಗೆ ಡ್ರೋನ್ ಬಗ್ಗೆ ನನಗೆ ಫುಲ್ ತುಂಬ ಸಖತ್ ಇದಾದೆ ಅಟ್ರಾಕ್ಟಿವ್. ಡ್ರೋನ್ ಸಖತ್ ಅಟ್ರಾಕ್ಟಿವ್ ಮಾಡೋದು ನನ್ನ. ಹಂಗಾಗಿ ನಾನು ಡ್ರೋನ್ ಬಗ್ಗೆ ತಿಳ್ಕೊಂತ ಮಾಡಿದ್ದೀನಿ. ಸೊ ಮುಂದೆ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಿ? ಇಂಜಿನಿಯರ್ ಆಗಬೇಕು. ನಾನು ರೋಬೋಟಿಕ್ ಆ್ಯಂಡ್ ಆಟೋಮೇಷನ್ ಇಂಜಿನಿಯರಿಂಗ್ ಆಗಬೇಕು ಅಂತ ಇದೆ ನನಗೆ. ಅದೇ ಡ್ರೋನ್ಗಳನ್ನ ಆಟೋ ಪೈಲಟ್ ಮಾಡೋಣ ಅಂತ ಇದ್ದೀನಿ. ಈಗ ಸಖತ್ ಟ್ರಾಫಿಕ್ ಆಗಿದೆ. ಈಗ ಫುಡ್ ಸಪ್ಲೈ ಆಗಿರ್ಬೋದು, ಝೊಮ್ಯಾಟೊ, ಅಮೆಝಾನ್ ಟ್ರಾಫಿಕ್ ಆಗಿದೆ. ನಾನು ಡ್ರೋನ್ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನಲ್ಲಿ ಡ್ರೋನಿಗೆ ಆಟೋಮೆಟಿಕ್ ಆಗಿ ಈ ಲೊಕೇಶನ್ಗೆ ಹೋಗ್ಬಿಟ್ಟು ಅದೇ ಸಪ್ಲೈ ಮಾಡಿಬಿಟ್ಟು ಬಂದ್ಬಿಟ್ಟು ಮತ್ತೆ ಪಿಕಪ್ ಮಾಡಿಬಿಟ್ಟು ಅದೇ ಸಪ್ಲೈ ಮಾಡಬೇಕು ಅಂತ ಇದೆ. ಈಗ ಈ ಡ್ರೋನ್ ಎಲ್ಲ ನಾವು ಆಪ್ರೇಟ್ ಮಾಡ್ಬೇಕು ನಾವೇ, ವಿತೌಟ್ ಹ್ಯೂಮನ್ ಡ್ರೋನ್ ಕಂಟ್ರೋಲ್ ಆಗಿ ಮಾಡಬೇಕು ಅಂತ ನನಗೆ ಇದೆ. ನೆಕ್ಸ್ಟ್ ಸ್ಟಡೀಸ್ ಮಾಡ್ತಾ ಮಾಡೋಣ ಅಂತ ಇದ್ದೀನಿ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರದ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಸೋನಿತ್ ಪಿ ಗೌಡ ಅಂತಂದರೆ ನಿಜಕ್ಕೂ ಕೂಡ ನಿಮ್ಮೆಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಆದರೂ ಕೂಡ ನಿಮ್ಮ ಕಣ್ಮುಂದೆನೇ ಇದೆ ಅವರು ಡ್ರೋನ್ ಮಾಡಿರೋಂಥದ್ದು. ಸೊ ಇದು ಒಂದು ಎಲ್ಲ ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗಲಿ. ಸೋನಿತ್ ಪಿ ಗೌಡ ಇವತ್ತು ನಮ್ಮ TV46 ವಾಹಿನಿಗೆ ಬಂದು ಅವರ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಇಷ್ಟು ಹೊತ್ತು ಮಾತುಕತೆಯನ್ನು ಮಾಡಿ ಅವರು ಯಾವ ರೀತಿ ಡ್ರೋನ್ನ ತಯಾರು ಮಾಡಿದ್ರು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಜೊತೆ ಅವರ ತಂದೆಯಾದ SK ಪರಮೇಶ್ವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಬ್ಬರು ಕೂಡ ನಾವು ನಮ್ಮ ವಾಹಿನಿಯ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.